ಓಂ ಶಾಂತಿ. ನಮಗೆಲ್ಲರಿಗೂ ಸಹ ಗೊತ್ತಿದೆ ಲಾ ಆಫ್ ಕರ್ಮದ ಬಗ್ಗೆ. ಏನು ಅಂದರೆ ನಾವೇನು ಕೊಡ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅಂತ. ಮನಸ್ಸಿಂದ, ಸಂಕಲ್ಪಗಳಿಂದ ನಾವು ಏನು ಕಳಿಸ್ತೀವಿ, ಏನು ಸಂಕಲ್ಪ ಮಾಡ್ತೀವಿ ಅದು ನಾವು ಕೊಡುವಂತಹದ್ದೇ. ನಾವು ಏನು ಯೋಚನೆ ಮಾಡ್ತೀವಿ ಅದು ಸಹ ನಾವು ಕೊಡುವಂತಹದ್ದೇ ಇಡೀ ವಿಶ್ವಕ್ಕೆ. ನಮ್ಮ ಒಂದು ಸುತ್ತಮುತ್ತ ಇರುವಂಥ ಆತ್ಮಗಳಿಗೆ ಆಗಲಿ, ನಾವು ಯಾರನ್ನಾದರೂ ನೋಡಿದಾಗ ಅವ್ರ ಬಗ್ಗೆ ನಾವು ಏನು ಸಂಕಲ್ಪ ಮಾಡ್ತೀವಿ, ಯಾವ ದೃಷ್ಟಿಯಿಂದ ನೋಡ್ತೀವಿ, ಅದೆಲ್ಲವೂ ಸಹ ನಮ್ಮ ಒಂದು ದೃಷ್ಟಿ, ನಮ್ಮ ಒಂದು ಸಂಕಲ್ಪ ಮೂಲಕ ನಾವು ಆ ವೈಬ್ರೇಷನ್ ಅನ್ನು ನಾವು ಕೊಡ್ತೀವಿ, ಕಳಿಸ್ತೀವಿ. ಅದೇ ನಿಯಮ ಇದೆ. ನಾವೇನು ಕಳಿಸ್ತೀವಿ, ಏನು ಕೊಡ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ ಅಂತ. ನೀವೇನೇ ಯೋಚನೆ ಮಾಡ್ತೀರಿ, ನೆಗೆಟಿವ್ ಆಗಿ ಮಾಡ್ತಿರೋ, ಪಾಸಿಟಿವ್ ಆಗಿ ಮಾಡ್ತಿರೋ, ಅವೆಲ್ಲವೂ ಸಹ ನೀವು ಇಡೀ ವಿಶ್ವಕ್ಕೆ ಕೊಡ್ತಾ ಇರುವಂತಹದ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರತಿ ಸೆಕೆಂಡು ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದಗಳಿಂದ ಕೂಡಿರಲಿ. ಶುಭ ಸಂಕಲ್ಪಗಳನ್ನೇ ಮಾಡಿ. ಯಾಕೆ ಅಂದರೆ ನಮ್ಮಿಂದ ಇಡೀ ವಿಶ್ವಕ್ಕೆ ಹೋಗ್ತಿದೆ, ನಾವು ಇಡೀ ವಿಶ್ವಕ್ಕೆ ಕೊಡ್ತಿದ್ದೀವಿ. ಅದು ನಾವು ಪಾಸಿಟಿವ್ ಆಗಿ ಕೊಡ್ತಿದ್ದೀವಿ ಅಂದರೆ ವಿಶ್ವದಿಂದ ಕೂಡ ಪಾಸಿಟಿವ್ ಆಗಿ ನಮಗೆ ಸಿಗುತ್ತೆ. ಅದು ನೋಡಿ ಪ್ರಕೃತಿಗೆ ನಾವು ಕೊಟ್ಟಂಗಾಗತ್ತೆ, ಪ್ರಕೃತಿಗೂ ಸಹ, ಆತ್ಮಗಳಿಗೂ ಸಹ ನಾವು ಕೊಟ್ಟಂಗಾಗತ್ತೆ, ಇಡೀ ವಿಶ್ವಕ್ಕೇನೆ ನಾವು ಕೊಟ್ಟಂಗಾಗತ್ತೆ. ನೀವು ನೆಗೆಟಿವ್ ಆಗಿ ಕೊಟ್ಟರೂ ಸಹ ಇಡೀ ವಿಶ್ವಕ್ಕೇನೆ, ಪ್ರಕೃತಿ ಎಲ್ಲನೂ ಸೇರಿ ಮತ್ತೆ ಅದೇ ನಮಗೆ ವಾಪಸ್ಸು ಸಿಗುತ್ತೆ, ಅದು ನಮಗೆ ವಾಪಸ್ ಕೊಡುತ್ತೆ ಕೂಡ. ಈಗ ನಾವು ಇಂದಿನ ಜನ್ಮದಲ್ಲಿ ನಾವು ಏನು ಕೊಟ್ಟಿದ್ದೀವಿ, ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ, ಆತ್ಮಗಳಿಗೆ ಏನು ಕೊಟ್ಟಿದ್ದೀವಿ, ವಿಶ್ವಕ್ಕೆ ಏನು ಕೊಟ್ಟಿದ್ದೀವಿ, ಅದೇ ಈ ಜನ್ಮದಲ್ಲಿ ನಮಗೆ ಅದು ಸಿಗತ್ತೆ. ಅದನ್ನೇ ನಾವು ಪಡ್ಕೊಳ್ತೀವಿ ಕೂಡ. ಅದೇ ಲಾ ಆಫ್ ಕರ್ಮ ಕೂಡ. ಆದ್ದರಿಂದ ನಾವು ಏನೇ ಯೋಚನೆ ಮಾಡಬೇಕಾದ್ರೂ, ಏನೇ ಒಂದು ಸಂಕಲ್ಪ ಮಾಡಬೇಕಾದ್ರೂ, ಕರ್ಮ ಮಾಡಬೇಕಾದ್ರೂ, ಮಾತಾಡಬೇಕಾದ್ರೂ ಸಹ ನಾವು ಥಿಂಕ್ ಮಾಡಿ ನಾವು ಮಾಡಬೇಕಾಗತ್ತೆ. ಈಗ ಈ ಜನ್ಮದಲ್ಲಿ ಯಾವುದೇ ಒಂದು ಸಂಬಂಧ ನಮ್ಮ ಜೊತೆಲಿ ಚೆನ್ನಾಗಿಲ್ಲ, ಅದು ಯಾರೇ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅದು ಯಾವುದೇ ಇರ್ಬೋದು, ಯಾವುದೇ ಸಂಬಂಧ ಇರ್ಬೋದು, ನಮ್ಮಿಂದ ಏನೋ ಕೆಟ್ಟದಾಗಿ ಹೋಗಿರುತ್ತೆ, ಅವ್ರ ಕಡೆಯಿಂದನೂ ಕೆಟ್ಟದಾಗಿ ಬಂದಿರುತ್ತೆ. ಈ ಜನ್ಮದಲ್ಲೂ ಕೂಡ, ಹಿಂದಿನ ಜನ್ಮದಲ್ಲೂ ಕೂಡ ನಾವೇನು ಕೊಟ್ಟಿರ್ತೀವಿ, ದುಃಖ ಕೊಟ್ಟಿರ್ತೀವಿ, ಸಂಕಲ್ಪಗಳ ಮೂಲಕ, ಮಾತಿನ ಮೂಲಕ, ಕರ್ಮದ ಮೂಲಕ ಏನು ನಾವು ನೆಗೆಟಿವ್ ಆಗಿ ಕೊಟ್ಟಿರ್ತೀವಿ ಅದು ನಾವು ವಾಪಸ್ ತಗೊಳ್ಳೇಬೇಕಿದೆ. ಅದು ಈ ಜನ್ಮದಲ್ಲಿ ನಮಗೆ ಕೊಡೋದಕ್ಕೆ ಬರ್ತಾರೆ. ಆದರೆ ಈಗ ನಮಗೆ ಲಾ ಆಫ್ ಕರ್ಮದ ಬಗ್ಗೆ ಗೊತ್ತಿದೆ, ಕರ್ಮದ ಸಿದ್ಧಾಂತದ ಬಗ್ಗೆ ಗೊತ್ತಿದೆ ಅಲ್ವಾ? ಇವೆಲ್ಲನೂ ಸಹ ಗೊತ್ತಿರೋದ್ರಿಂದ ನಮ್ಮ ಒಂದು ಸಂಕಲ್ಪಗಳು ಯಾವ ರೀತಿ ನಡಿಬೇಕು, ಯಾವ ರೀತಿ ಇರಬೇಕು, ನಮ್ಮ ದೃಷ್ಟಿ ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ನಾವು ಚೆಕ್ ಮಾಡಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಯಾರಾದರೂ, ಈಗ ಮನೆಯಲ್ಲೇ ತಿಳ್ಕೊಳ್ಳಿ, ಒಂದು ಮಗು ಇದೆ, ಸ್ಕೂಲ್ಗೆ ಹೋಗ್ತಿರ್ತಾನೆ, ಇಂದಿನ ಜನ್ಮದಿಂದನೇ ಸಂಸ್ಕಾರ ಹೊತ್ಕೊಂಡ್ಬಂದಿರ್ತಾನೆ, ಕ್ಯಾರಿ ಆಗಿರುತ್ತೆ ಈ ಜನ್ಮಕ್ಕೆ. ಏನೋ ಒಂದು ಹಠದ ಒಂದು ಸಂಸ್ಕಾರನೋ, ಕೋಪದ ಸಂಸ್ಕಾರನೋ, ಇಲ್ಲ ಮುನಿಸು, ಏನೋ ಒಂದು ಇರುತ್ತೆ. ಫ್ಯಾಮಿಲಿ ಮೆಂಬರ್ಸೇ ಏನ್ ಮಾಡ್ತಿರ್ತಾರೆ ಅಂದ್ರೆ ಕೋಪ ಜಾಸ್ತಿ, ಹಠ ಜಾಸ್ತಿ. ಇಂದಿನ ಸಂಸ್ಕಾರವನ್ನ ತಂದಿದ್ದಾನೆ,
ಎಂದಿನ ಸಂಸ್ಕಾರ ಹೊತ್ಕೊಂಡ್ಬಂದಿದ್ದಾನೆ ಈ ಜನ್ಮಕ್ಕೆ, ಬೀಜ ಆಗಿದೆ ಅದು. ನಾವು ಪದೇ ಪದೇ ನಾವು ಅದನ್ನು ನೋಡ್ತೀವಿ, ಓ ಇವನಲ್ಲಿ ಈ ಮಗುವಲ್ಲಿ ಹಠ ಮಾಡೋ ಸಂಸ್ಕಾರ ಇದೆ, ನೋಡ್ತೀವಿ, ನೋಡ್ಬಿಟ್ಟು ಯಾವಾಗೂ ಹಠ ಮಾಡ್ತಾನೆ. ನಾವು ಸಂಕಲ್ಪ ಮಾಡ್ತೀವಿ, ಮನೆ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳ್ತೀವಿ, ಹೊರಗಡೆ ಯಾರು ಸಿಕ್ಕಿದ್ರು ಹೇಳ್ತೀವಿ, ಏನು ಮಾಡೋದು, ಹಠ ಜಾಸ್ತಿ ಮಾಡ್ತಾನೆ. ಅಂದ್ರೆ ಆ ಬೀಜಕ್ಕೆ ನಾವೇ, ಅದು ಎಷ್ಟು ಶಕ್ತಿಶಾಲಿಯಾಗಿದೆಯೋ ಅದು ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಆ ಸಂಕಲ್ಪಗಳನ್ನ ಮಾಡಿ 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 ಅದನ್ನು ಶಕ್ತಿಶಾಲಿ ಮಾಡ್ಬಿಡ್ತೀವಿ ಆ ಸಂಸ್ಕಾರವನ್ನ. ಈಗ ಹಠ ಮಾಡೋ ಸಂಸ್ಕಾರನೇ ಇದೆ, ಯಾವುದೇ ಇರ್ಬೋದು, ನಿಮ್ಗೆ ಇಷ್ಟ ಆಗದೆ ಇರೋ ಸಂಸ್ಕಾರ ಯಾವುದೇ ಇರ್ಬೋದು ನಿಮ್ಮ ಮಕ್ಕಳಲ್ಲಿ, ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಸಂಕಲ್ಪ ಮಾಡಿ ಅದೇ ದೃಷ್ಟಿಯಿಂದನೇ ಅವರನ್ನ ನೋಡಿ ಅದೇ ಒಂದು ರೀತಿಯಲ್ಲೇ ಅವ್ರ ಜೊತೆ ನಾವು ಮಾತಾಡೋದು, ವರ್ತಿಸುವಂಥದ್ದು, ಇತರರಿಗೆ ಹೇಳುವಂಥದ್ದು, ಅದು ನಾವು ಬೀಜವನ್ನ ಹೋಗಿ ವೃಕ್ಷ ಮಾಡಿಬಿಟ್ಟಿರ್ತೀವಿ. ಆ ಒಂದು ಸಂಸ್ಕಾರ ಇನ್ನೂ ಸ್ಟ್ರಾಂಗ್ ಆಗ್ಬಿಡುತ್ತೆ, ಶಕ್ತಿಶಾಲಿ ಆಗ್ಬಿಡುತ್ತೆ, ಯಾವತ್ತೂ ಚೇಂಜೇ ಆಗಲ್ಲ. ಎಷ್ಟು ಹೇಳಿದ್ರು ಅಷ್ಟೇನೆ, ಇಷ್ಟೇ ಬಿಡು, ಪರಿವರ್ತನೆನೇ ಆಗೋದಿಲ್ಲ, ಅದು ಹುಟ್ಟುಗುಣ ಬಿಡು. ಈ ಥರ ನಾವು ಬೈಕೊಳ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಆ ಥರ ಸಂಕಲ್ಪಗಳನ್ನು ಮಾಡ್ತೀವಿ. ಅಂದರೆ ಆ ವೈಬ್ರೇಷನ್ ಅನ್ನುವಂಥದ್ದು ಅವರಲ್ಲಿರೋದು ಹಠದ ಸಂಸ್ಕಾರ ಇದೆ, ವೈಬ್ರೇಷನ್ ಆಲ್ರೆಡಿ ಇದೆ ಅವರಲ್ಲಿ. ನಾವಿನ್ನೂ ಅದೇ ಸಂಸ್ಕಾರದ ಒಂದು ವೈಬ್ರೇಷನ್ ಅಂದರೆ ಅವರಲ್ಲಿರೋ ಸಂಸ್ಕಾರಕ್ಕೆ ಬಲ ತುಂಬೋದಕ್ಕೆ ನಾವೇ ಆ ಥರ ಸಂಕಲ್ಪಗಳನ್ನು ಮಾಡ್ತಿರ್ತೀವಿ. ಹಠ ಇದೆ, ಕೋಪ ಇದೆ, ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೋತಾನೆ, ಸಣ್ಣ ಸಣ್ಣದಕ್ಕೂ ಮುನಿಸ್ಕೋತಾನೆ, ಈ ಥರ ಬಿಹೇವಿಯರ್ ಇದೆ, ಆ ಥರ ಒಂದು ಆಟಿಟ್ಯೂಡ್ ಇದೆ. ಈ ಥರ ಯಾರೇ ಇರ್ಬೋದು, ಅದು ಮಕ್ಕಳೇ ಇರ್ಬೋದು, ದೊಡ್ಡೋರೇ ಇರ್ಬೋದು, ಅದು ಯಾರೇ ಇರ್ಬೋದು, ನಾವು ಮಾಡುವಂಥ ಸಂಕಲ್ಪಗಳು ಅದಕ್ಕೆ ಬಲ ತುಂಬಿಡುತ್ತೆ. ವೈಬ್ರೇಷನ್ ಇಂದ ಆ ಸಂಸ್ಕಾರಕ್ಕೆ ಇನ್ನೂ ಬಲ ತುಂಬಿದಂಗೆ ಆಗತ್ತೆ. ಅವರು ಇನ್ನೂ ಅದಕ್ಕೆ ಜಾಸ್ತಿ ಆ ಒಂದು ಸಂಸ್ಕಾರವನ್ನ ಚೇಂಜೇ ಮಾಡ್ಕೊಳಕ್ ಆಗದಿರೋ ತರ ನಾವೇ ಕಾರಣ ಆಗ್ಬಿಡ್ತೀವಿ. ನಾವು ನೋಡ್ಬೇಕಾಗಿರುವಂತ ದೃಷ್ಟಿನೇ ಬೇರೆ ಇದೆ ಅಲ್ಲಿ. ನಾವು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂತಹ ಸಂಕಲ್ಪಗಳು, ಯೋಚನೆಗಳೇ ಬೇರೆ ಇದಾವೆ. ಕೋಪ ಜಾಸ್ತಿ ಇದೆಯಾ, ಅದು ಇಂದಿನ ಜನ್ಮ ಸಂಸ್ಕಾರ ಒದ್ಕೊಂಡ್ ಬಂದಿದೆ ಆತ್ಮ. ನಾವು ಆತ್ಮ ಅಂತ ನೋಡ್ತಾ, ಭಗವಂತನ ಸಂತಾನವಾಗಿ ನಾವು ನೋಡ್ತಾ, ಆತ್ಮ ಶಾಂತ ಸ್ವರೂಪ, ಆತ್ಮದ ಸ್ವಧರ್ಮ ನಿಜ ಗುಣನೇ ಶಾಂತಿಯಾಗಿದೆ ಅಲ್ವಾ. ನಾವು ಈ ರೀತಿ ಸಂಕಲ್ಪ ಮಾಡೋದ್ರ ಮೂಲಕ ಅವ್ರನ್ನ ನೋಡಿದಾಗ್ಲೂ ಸಹ, ಅವ್ರ ಜೊತೆ ಮಾತಾಡಿದಾಗ್ಲೂ ಸಹ ನಾವು ಈ ರೀತಿ ಆತ್ಮ ಅಂತ ನೋಡ್ತಾ, ನಮ್ಮನ್ನ ನಾವು ಆತ್ಮ ಅಂತ ನೋಡ್ತಾ ತಿಳ್ಕೊಳ್ತಾ, ಬಾಬಾರವರನ್ನ ಇಮರ್ಜ್ ಮಾಡಿಕೊಂಡು, ಬಾಬಾರವರ ಸಂತಾನ, ಬಾಬಾರವರ ಮಕ್ಕಳು ಅಂತಂದಾಗ, ಬಾಬಾ ಶಾಂತಿ ಸಾಗರ ಅಂದಾಗ ಅವ್ರ ಮಕ್ಕಳು ನಾವು ಅಂದಾಗ ನಮ್ಮಲ್ಲಿ ಶಾಂತಿ ಇರೋದಿಲ್ವಾ? ನಮ್ಮ ನಿಜ ಗುಣ, ನಿಜ ಸಂಸ್ಕಾರನೇ ಶಾಂತಿ. ಆತ್ಮದ ಸಂಸ್ಕಾರನೇ ಶಾಂತಿ, ದೇಹದ ಸಂಸ್ಕಾರ ಕೋಪ ಆಗಿದೆ. ಈಗ ನಾವು ಆತ್ಮ ಅಂತ ನೋಡೋಣ. ನಾವು ವೈಬ್ರೇಷನ್ಸ್ ಕಳಿಸ್ಬೇಕಾಗಿರುವಂಥದ್ದು ಶಾಂತಿಯ ಒಂದು ವೈಬ್ರೇಷನ್ಸ್. ಹಠ ಮಾಡ್ತಾರ, ಆ ದೃಷ್ಟಿಯಲ್ಲೇ ನಾವು ನೋಡಬಾರ್ದು. ಆ ಒಂದು ಹಠದ ಒಂದು ಸಂಸ್ಕಾರದ ಒಂದು ರೂಪನೇ ನಾವು ನೋಡೋದಕ್ಕೆ ಹೋಗ್ಬಾರ್ದು. ಹಠ ಎಲ್ಲಿರುತ್ತೆ ಅಲ್ಲಿ ಕೋಪ ಇರುತ್ತೆ ಅಲ್ವಾ, ಮುನಿಸು ಎಲ್ಲ ಇರುತ್ತಲ್ವಾ ಅಲ್ಲಿ. ಆ ರೀತಿ ಅವ್ರು ಇಲ್ವೇ ಇಲ್ಲ. ತುಂಬಾ ಆಜ್ಞಾಕಾರಿ ಮಗು, ಹೇಳಿದಂತೆ ಕೇಳತ್ತೆ. ಬಾಬಾರವ್ರ ಮಗು ಅಲ್ವಾ, ಮಧುರವಾದಂತ ಸಂಸ್ಕಾರ ಇದೆ, ಪ್ರಿಯವಾದಂತ ಸಂಸ್ಕಾರ ಇದೆ, ಎಲ್ಲರಿಗೂ ಪ್ರಿಯವಾಗಿರುವಂತ ಮಗು.
ಪ್ರೀತಿಯಿಂದ ನಾವು ವೈಬ್ರೇಷನ್ ಅನ್ನು ಕಳಿಸ್ಬೇಕಾಗತ್ತೆ. ಪರಿವರ್ತನೆ ನಾವು ಅಂದ್ಕೊಂಡಂತೆ ಅವರಲ್ಲಿ ಪರಿವರ್ತನೆ ಬರಬೇಕು ಅಂದ್ರೆ ನಾವು ಅದೇ ದೃಷ್ಟಿಯಲ್ಲಿ ನೋಡಬೇಕು, ಅದೇ ರೀತಿ ಸಂಕಲ್ಪಗಳನ್ನ ಮಾಡಬೇಕು, ಅದೇ ರೀತಿ ನಾವು ಯೋಚನೆ ಮಾಡಬೇಕು, ಮಾತಾಡಬೇಕು ಕೂಡ. ನಾವ್ ಯಾವ ರೀತಿ ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ ಅವ್ರ ಬಗ್ಗೆ, ಅದೇ ರೀತಿ ಅವ್ರು ತಯಾರಾಗ್ತಾರೆ. ಮತ್ತೆ ಅದೇ ನಮಗೆ ರಿಟರ್ನ್ ಸಿಗುತ್ತೆ, ಇಡೀ ವಿಶ್ವಕ್ಕೂ ಸಿಗುತ್ತೆ, ನಮಗೂ ಸಿಗುತ್ತೆ. ಅದು ಈಗ ನಾವು ಕಳಿಸುವಂತ ವೈಬ್ರೇಷನ್ ಒಬ್ರಿಗೆ ಹೋಗೋದಿಲ್ಲ ಅಲ್ವಾ, ವಾಯುಮಂಡಲ ಸೇರುತ್ತೆ, ವಾಯುಮಂಡಲ ತಯಾರಾಗುತ್ತೆ, ಎಲ್ಲ ಕಡೆ ಹರಡುತ್ತೆ ಅಲ್ವಾ. ಅದಕ್ಕೆ ಪಾಸಿಟಿವ್ ಆಗಿ ನಾವು ಸಂಕಲ್ಪಗಳನ್ನ ಮಾಡಬೇಕಾಗತ್ತೆ, ಪಾಸಿಟಿವ್ ಆಗಿ ನಾವು ಮಾತಾಡಬೇಕು, ವಿಚಾರಗಳನ್ನ ನಾವು ಮಾಡಬೇಕಾಗತ್ತೆ. ಯಾಕೆ ಹೇಳ್ತಾರೆ, ಪ್ರತಿ ಸರಿ ಹೇಳ್ತಾರೆ ಬಾಬಾ, ಪ್ರತಿಯೊಂದು ಆತ್ಮದ ಬಗ್ಗೆನೂ ಶುಭ ಭಾವನೆ ಇಡಿ, ಶುಭ ಸಂಕಲ್ಪ ಮಾಡಿ, ಆಶೀರ್ವಾದಗಳನ್ನ ಕೊಡಿ, ತಗೊಳ್ಳಿ. ಇದೇ ನಮಗೆ ಆಶೀರ್ವಾದ. ಒಬ್ಬರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಆಶೀರ್ವಾದಗಳನ್ನು ಕೊಡುವಂತಹದ್ದೇ ನಮಗ್ ನಾವು ಕೊಟ್ಕೊಂಡಂಗೆ ಆಶೀರ್ವಾದ. ನಾವು ಯೋಚನೆ ಮಾಡಬೇಕು. ನಾವು ಈಗ ಯಾವುದೇ ಒಂದು ಸಂಬಂಧ ಇದೆ, ಅದು ಫ್ಯಾಮಿಲಿಯಲ್ಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿಲ್ಲ, ನಾವು ಒಂದೇನೋ ಒಂದಿರ್ತೀವಿ, ಅವರು ಏನೋ ಒಂದು ಅಂದಿರ್ತಾರೆ, ಅದು ಮನಸ್ಸಲ್ಲೇ ಇರುತ್ತೆ. ನಾವು ಆತ್ಮದ ಬಗ್ಗೆ ಇವ್ರು ಈ ರೀತಿ ಇದ್ದಾರೆ, ಅವ್ರು ಆ ರೀತಿ ಇದ್ದಾರೆ, ಇವ್ರು ಸರಿ ಇಲ್ಲ, ನಾವು ಯೋಚನೆ ಮಾಡ್ತಿದ್ದೀವಿ ಅಂದ್ರೆ ಆಗ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನನ್ನ ಬಗ್ಗೆ ಅವ್ರಿಗೂ ಸಹ ಅದೇ ಭಾವನೆ ಇದೆ ಅಂತ, ಅದೇ ರೀತಿ ನನ್ನ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂತ. ಯಾಕೆಂದ್ರೆ ನಾನು ಕೊಡುವಂಥದ್ದೇ ನನಗೆ ವಾಪಸ್ ಸಿಗುತ್ತಲ್ವಾ, ಅದನ್ನೇ ನಾನು ಪಡ್ಕೋತೀನಿ ಅಲ್ವಾ. ಅದನ್ನ ಮರಿಬಾರ್ದು. ನಾವು ಸದಾ ಪ್ರೀತಿ ಕೊಡಬೇಕು, ಸುಖ ಕೊಡಬೇಕು, ಆನಂದ ಕೊಡುವಂತಹದ್ದೇ ನಮ್ಮ ಕರ್ಮಗಳು, ಮಾತುಗಳು, ಸಂಕಲ್ಪ, ದೃಷ್ಟಿ, ವೃತ್ತಿ ಎಲ್ಲವೂ ಇರಬೇಕು. ಈಗ ಯಾವುದಾದ್ರೂ ಒಂದು ಸಂಬಂಧದಲ್ಲಿ ಏನಾದ್ರೂ ಒಂದು ಪರಿಸ್ಥಿತಿ ಬಂದು ಮಾತು ಬಿಟ್ಟು ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಇರ್ತೀರಾ. ಆದ್ರೆ ನೀವು ಆ ಸಂಬಂಧವನ್ನ ಸರಿ ಮಾಡ್ಕೋಬೇಕು. ಮತ್ತೆ ಆ ಸಂಬಂಧ ಸ್ನೇಹ, ಸಹಯೋಗ, ಪ್ರೀತಿ, ಸಂತೋಷದಿಂದ ಇರಬೇಕು ಅಂದ್ರೆ ನಮ್ಮ ಒಂದು ಸಂಕಲ್ಪಗಳು, ನಮ್ಮ ದೃಷ್ಟಿ, ನಮ್ಮ ಮಾತು, ನಮ್ಮ ಒಂದು ಬಿಹೇವಿಯರ್ ಎಲ್ಲವನ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಈಗ ನಿಮ್ಗಂತೂ ಗೊತ್ತಿರುತ್ತೆ ಯಾರ ಜೊತೆ ನನ್ನ ಸಂಬಂಧ ಚೆನ್ನಾಗಿಲ್ಲ, ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ಪತಿಗೆ ಪತ್ನಿ ಇರ್ಬೋದು, ಪತ್ನಿಗೆ ಪತಿ ಜೊತೆ ಇರ್ಬೋದು, ಮಕ್ಕಳ ಜೊತೆ ಇರ್ಬೋದು, ಯಾವುದೇ ಇರ್ಬೋದು, ಫ್ರೆಂಡ್ ಇರ್ಬೋದು, ಯಾವುದೇ ಇರ್ಬೋದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಆತ್ಮಿಕ ಸ್ವರೂಪದಲ್ಲಿ ಕೂತು ಬಾಬಾರವರನ್ನ, ಪರಂಧಾಮದಲ್ಲಿರುವ ಬಾಬಾರವರನ್ನ ಇಮರ್ಜ್ ಮಾಡ್ಕೊಳ್ತಾ ಆ ಆತ್ಮವನ್ನ ಮುಂದೆ ಇಮರ್ಜ್ ಮಾಡ್ಕೋಬೇಕು. ಯಾರ ಜೊತೆ ನಿಮ್ಮ ಸಂಬಂಧ ಸರಿ ಹೋಗ್ಬೇಕು, ಯಾರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಅವರನ್ನ ಇಮರ್ಜ್ ಮಾಡ್ಕೋಬೇಕು ಎದುರುಗಡೆ. ಅವರನ್ನ ಆತ್ಮ ಅನ್ನೋ ಸ್ಮೃತಿ, ಆ ಸ್ವರೂಪದಲ್ಲೇ ನೋಡ್ಬೇಕು ಅವರನ್ನ.
ಆಗ ನೋಡ್ತಾ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಇಂದಿನ ಜನ್ಮದ ಒಂದು ಲೆಕ್ಕಾಚಾರದಿಂದನೋ ನಾನು ನಿನಗೆ ಕೆಟ್ಟದಾಗಿ ಮಾತಾಡಿರ್ಬೋದು, ನೆಗೆಟಿವ್ ಆಗಿ ಮಾತಾಡಿರ್ಬೋದು. ನನ್ನನ್ನು ಕ್ಷಮಿಸ್ಬಿಡು. ಹಿಂದೆ ಏನೆಲ್ಲ ನಡೆದಿದೆ ಅದಕ್ಕೆ ನಾನು ಬಿಂದು ಇಡ್ತೀನಿ. ಬಿಂದು ಇಟ್ಟು ನಾನು ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಿದ್ದೀನಿ. ಕ್ಷಮೆಯನ್ನ ಕೇಳಬೇಕು. ಏನು ಆ ಆತ್ಮದ ಬಗ್ಗೆ, ಆತ್ಮಕ್ಕೆ ನಾವು ಮೊದಲು ಏನು ಕೋಪದಿಂದ, ಬೇಜಾರಿಂದ, ದ್ವೇಷದಿಂದ, ಅಸೂಯೆಯಿಂದ ಏನು ಸಂಕಲ್ಪಗಳನ್ನು ಕಳಿಸಿತೀವೋ ಅದೆಲ್ಲವನ್ನ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ಅದಕ್ಕೆ ಇಟ್ಟು ಆತ್ಮ ಅಂತ ನೋಡ್ತಾ, ಆತ್ಮ, ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ, ನನ್ನ ಸ್ವಧರ್ಮ, ನನ್ನ ಮೂಲ ಗುಣ, ನನ್ನ ನಿಜವಾದ ಗುಣನೇ ಶಾಂತಿ, ಪ್ರೀತಿಯಾಗಿದೆ. ನಾನು ಸದಾ ಪ್ರೀತಿ ಕೊಡುವಂತ ಆತ್ಮ, ಸದಾ ನಾನು ಎಲ್ಲರಿಗೂ ಪ್ರೀತಿಯನ್ನು ಕೊಡುವಂತ ಆತ್ಮ, ಖುಷಿಯನ್ನು ಕೊಡುವಂತ ಆತ್ಮ, ಸುಖವನ್ನು ಕೊಡುವಂತ ಆತ್ಮ, ಶಾಂತಿಯನ್ನು ಕೊಡುವಂತ ಆತ್ಮ. ಸಂಕಲ್ಪ ಮಾಡಬೇಕು, ಕ್ಷಮೆಯನ್ನ ಕೇಳಬೇಕು. ನನ್ನಿಂದ, ಆತ್ಮನಾದ ನನ್ನಿಂದ ಪರಮಾತ್ಮನ ಪ್ರೀತಿಯ ಕಿರಣಗಳು, ಹಸಿರು ಬಣ್ಣದ ಪ್ರೀತಿಯ ಕಿರಣಗಳು ನನ್ನಿಂದ, ನನ್ನ ಮೂಲಕ ಆತ್ಮವನ್ನ ಸೇರ್ತಾ ಇದೆ. ನನ್ನಿಂದ ಪ್ರೀತಿಯ ಕಿರಣಗಳು ಹೋಗ್ತಿದೆ, ವೈಬ್ರೇಷನ್ಸ್ ಹೋಗ್ತಿದೆ ಆತ್ಮಕ್ಕೆ, ಪ್ರೀತಿಯನ್ನ ಅನುಭವ ಮಾಡ್ಕೊಳ್ತಾ ಇದೆ. ಈಗ ನನ್ನ ಬಗ್ಗೆ ಇದ್ದಂತಹ ಏನು ಯೋಚನೆ ಇತ್ತು, ಏನು ದೃಷ್ಟಿ ಇತ್ತು, ಅದೆಲ್ಲವೂ ನೆಗೆಟಿವ್, ಅದೆಲ್ಲವೂ ಸಹ ಸಮಾಪ್ತಿಯಾಗಿದೆ. ನನ್ನಿಂದ ಪ್ರೀತಿನೇ ಹೋಗ್ತಾ ಇದೆ, ಶಾಂತಿನೇ ಹೋಗ್ತಾ ಇದೆ ಆತ್ಮಕ್ಕೆ. ಮತ್ತೆ ಸಂಕಲ್ಪ ಮಾಡಬೇಕು. ನನ್ನಿಂದೆಲ್ಲ ಇಂದಿನ ಜನ್ಮದಲ್ಲಿರ್ಬೋದು, ಈ ಜನ್ಮದಲ್ಲಿರ್ಬೋದು, ನನ್ನಿಂದ ಏನೇನೆಲ್ಲ ನಿಮಗೆ ಆಗಿದೆ ಅದಕ್ಕೆ ಸಾರಿ ಕೇಳಿದ್ದ ಆಮೇಲೆ ಸಂಕಲ್ಪ ಮಾಡಬೇಕು. ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಂದಿನ ಜನ್ಮದಲ್ಲೇ ಇರ್ಬೋದು, ಈ ಜನ್ಮದಲ್ಲೇ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಏನೇ ಒಂದು ಕೆಟ್ಟದಾಗಿ ನನ್ನ ಬಗ್ಗೆ ನೀವು ಸಂಕಲ್ಪ ಮಾಡಿರೋದು, ಮಾತಾಡಿರೋದು ಏನೇ ಇರ್ಬೋದು, ಅದೆಲ್ಲದಕ್ಕೂ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ. ನಾವು ಫಸ್ಟ್ ಅವ್ರ ಹತ್ರ ಕ್ಷಮೆ ಕೇಳಬೇಕು. ಮತ್ತೆ ನಮ್ಮಿಂದನೂ ತಪ್ಪಾಗಿರುತ್ತೆ ಅಲ್ವಾ, ನಮ್ಮಿಂದನೂ ತಪ್ಪಾಗಿರುತ್ತೆ, ಮತ್ತೆ ಅವರಿಂದನೂ ತಪ್ಪಾಗಿರುತ್ತೆ. ನೀವೇನು ತಪ್ಪು ಮಾಡಿದ್ದೀರಾ, ಏನು ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ, ಏನು ನನ್ನ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ದೀರಾ, ಯಾವ ದೃಷ್ಟಿಯಿಂದ ನೋಡಿದ್ದೀರಾ, ಅದೆಲ್ಲದಕ್ಕೂ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೀನಿ. ಆಗ ಎರಡು ಕಡೆನೂ ಸಹ ಸಂಬಂಧ ಪಾಸಿಟಿವ್ ಆಗಿ ತಯಾರಾಗುತ್ತೆ. ನನ್ನಿಂದ ಅವರಿಗೆ, ಆತ್ಮದಿಂದ ನನಗೆ, ನನ್ನಿಂದ ಆತ್ಮಕ್ಕೆ ಕೇವಲ ಪ್ರೀತಿ, ಶಾಂತಿ, ಪಾಸಿಟಿವ್ ವೈಬ್ರೇಷನ್ಸೇ ಹರಡ್ತಿದೆ. ಈಗ ನಮ್ಮ ಮಧ್ಯೆ ಇರುವಂತಹದ್ದು ಕೇವಲ ಪ್ರೀತಿಯ ಒಂದು ಸಂಬಂಧ. ನಮ್ಮ ಒಂದು ಸಂಬಂಧ ಶಕ್ತಿಶಾಲಿಯಾಗಿದೆ, ಹೆಲ್ದಿಯಾಗಿದೆ. ಖುಷಿ, ಸಂತೋಷ, ಪ್ರೀತಿ, ಸ್ನೇಹ, ಸಹಯೋಗದಿಂದ ಕೂಡಿದೆ.
ಈ ರೀತಿ ಸಂಕಲ್ಪಗಳನ್ನು ಮಾಡಬೇಕು. ಯಾರೇ ಇರ್ಬೋದು, ಆ ರೀತಿ ನಾವು ಸಂಕಲ್ಪಗಳನ್ನು ಪ್ರತಿದಿನ ನಾವು ಒಂದು 5 ನಿಮಿಷ ಆದರೂ ಸಹ ಮಲಗೋದಕ್ಕಿಂತ ಮುಂಚೆ ಮಾಡಿ ಮನಸ್ಸನ್ನು ಖಾಲಿ ಮಾಡಿಕೊಂಡು ನಾವು ಮಲಗೋದ್ರಿಂದ ಆದಷ್ಟು ಬೇಗ ನಿಮ್ಮ ಬಗ್ಗೆ ಅವರಿಗೆ, ಅವ್ರ ಬಗ್ಗೆ ನಿಮಗೆ ಇರುವಂಥ ನೆಗೆಟಿವಿಟಿ ಏನಿದೆ, ನೆಗೆಟಿವ್ ಒಂದು ಥಿಂಕಿಂಗ್ ಇರ್ಬೋದು, ಅದೆಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಅವರನ್ನು ನೋಡಿದಾಗೆಲ್ಲ ಸಹ ನಾವು ಅದೇ ದೃಷ್ಟಿಯಿಂದ ನೋಡಬಾರ್ದು ಕೂಡ. ಅದೇ ರೀತಿ ಮತ್ತೆ ಹಿಂದೆ ನಾವು ಯಾವ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ವಿ, ಅಸೂಯೆಯಿಂದ ಇವರ ಈ ಥರ ಆ ಥರ, ಅದೆಲ್ಲ ಬರಬಾರ್ದು. ನೀವೇನು ಸಂಕಲ್ಪ ಮಾಡಿದ್ರಿ ಯೋಗದ ಮೂಲಕ ಅದೇ ರೀತಿನೇ ಅವ್ರನ್ನ ನೋಡಿದಾಗೆಲ್ಲ ಅದೇ ರೀತಿ ಸಂಕಲ್ಪ, ಅದೇ ರೀತಿ ದೃಷ್ಟಿ, ಅದೆಲ್ಲ ಇರಬೇಕು. ಆವಾಗದು ಆ ಪಾಸಿಟಿವಿಟಿ ಅನ್ನುವಂಥದ್ದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮೊದಲಿದ್ದಿದ್ದು ಯಾವ ರೀತಿ ಇತ್ತು, ಅದು ಹಿಂದಿನ ಜನ್ಮದ್ದು ಇರ್ಬೋದು, ಅದು ಈ ಜನ್ಮದ್ದು ಇರ್ಬೋದು, ಎಲ್ಲವೂ ಸಹ ಸಮಾಪ್ತಿ ಆಗುತ್ತೆ. ಸಂಬಂಧ ಚೆನ್ನಾಗಿರುತ್ತೆ ಕೂಡ. ಈಗ ಯಾರಾದರೂ ಸುಮ್ಮನೆ ಬಂದು ನಮ್ಮನ್ನ ಬೈಯಲ್ಲ ಅಲ್ವಾ. ನಾನೇನಾದ್ರೂ ಒಂದು ಮಾತು, ಕೆಟ್ಟ ಮಾತು ಅಂದೆ ಅಂದ್ರೆ ಅವರು ಎದುರುಗಡೆಯಿಂದ ಕೆಟ್ಟ ಮಾತು ಅನ್ನೋದಕ್ಕೆ ಶುರು ಮಾಡ್ತಾರೆ. ನಾನು ಅಂದಿಲ್ಲ ಅಂದ್ರೆ ಅವ್ರು ಏನಕ್ಕೆ ಅಂತಾರೆ ಅಲ್ವಾ. ಅಂದ್ರೆ ನಾನು ಕೊಟ್ಟೆ, ಅದನ್ನೇ ಅವ್ರು ವಾಪಸ್ ಕೊಟ್ರು ಅಲ್ವಾ. ಹಾಗೆ ಈಗ ನೀವು ಪ್ರೀತಿ ಕೊಡ್ತೀರಾ ಅಂದ್ರೆ ಅವರು ಪ್ರೀತಿ ಕೊಡ್ತಾರೆ, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂದ್ರೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಹಿಂದಿನ ಜನ್ಮದ್ದೇ ಇರ್ಬೋದು, ಈ ಜನ್ಮದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಒಳ್ಳೆ ಒಂದು ಸಂಸ್ಕಾರವನ್ನ ತಯಾರು ಮಾಡ್ಕೊಳ್ಳಿ. ನೀವು ಯಾವ ಸಂಸ್ಕಾರ ಸ್ಟ್ರಾಂಗ್ ಆಗಿರುತ್ತೆ, ಕಡಿಮೆ ಇರೋ ಸಂಸ್ಕಾರ ಅದು ತಾನಾಗಿ ಸಮಾಪ್ತಿ ಆಗ್ತಾ ಹೋಗುತ್ತೆ. ಈಗ ನಾನು ನೆಗೆಟಿವ್ ಸಂಸ್ಕಾರವನ್ನ ನಾನು ತಗೊಂಡ್ಬಂದಿದ್ದೀನಿ ಹಿಂದಿನ ಜನ್ಮದಿಂದ. ಈ ಒಂದು ಜನ್ಮದಲ್ಲಿ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ, ಪಾಸಿಟಿವ್ ಸಂಸ್ಕಾರವನ್ನ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀನಿ, ಅದರ ಒಂದು ಸ್ಥಿತಿ ಸ್ವರೂಪದಲ್ಲಿ ನಾನು ಇರ್ತೀನಿ ಅಂದ್ರೆ ಅದೇ ರೀತಿನೇ ಅದೇ ಸ್ಟ್ರಾಂಗ್ ಆಗುತ್ತೆ, ಅದೇ ಜಾಸ್ತಿ ಆಗುತ್ತೆ. ಆಗ ಅದು ತಾನಾಗಿ ನೆಗೆಟಿವಿಟಿ ಅನ್ನುವಂಥದ್ದು, ನೆಗೆಟಿವ್ ಒಂದು ಸಂಸ್ಕಾರ ಅನ್ನುವಂಥದ್ದು ಕಡಿಮೆ ಆಗ್ತಾ ಸಮಾಪ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಸಂಬಂಧವನ್ನು ಉಳಿಸ್ಕೊಳ್ಬೇಕಾದ್ರೂ, ಸಂಬಂಧವನ್ನು ನಾವು ಹೆಲ್ದಿಯಾಗಿ ನಾವು ಇಟ್ಕೋಬೇಕಾದ್ರೂ ನಮ್ಮ ಒಂದು ಸಂಕಲ್ಪ, ನಮ್ಮ ಒಂದು ದೃಷ್ಟಿ ಕಾರಣ ಆಗುತ್ತೆ. ನಾವು ಮಾತಾಡೋದೇ ಇಲ್ಲ, ನಾವೇನು ಕೆಟ್ಟದಾಗಿ ನಾವು ಹೊರಗಡೆ ಮಾತಾಡೋದೇ ಇಲ್ಲ, ಆದರೆ ಸಂಕಲ್ಪ ಮಾತ್ರ ಒಳಗಡೆ ಏನಾಗ್ತಾ ಇರುತ್ತೆ, ಸಂಕಲ್ಪಗಳು ಮಾತ್ರ ಮಾಡ್ತಾ ಇರ್ತೀವಿ ನಾವು. ಅವ್ರು ಆ ಥರ, ಅವ್ರು ಈ ಥರ, ಅಸೂಯೆ ಭಾವನೆಯಿಂದ, ಕೋಪದ ಭಾವನೆಯಿಂದ ನಾವು ಮಾತಾಡದೇ ಇದ್ರೂ ಸಹ ನಮ್ಮ ಒಂದು ವೈಬ್ರೇಷನ್ ಮೂಲಕ ಅವಾಗದು ಕೊಟ್ಟಂಗೆ ಆಗತ್ತೆ. ಅದರಿಂದ ನಮ್ಮ ಒಂದು ಸಂಕಲ್ಪ, ನಮ್ಮ ಒಂದು ದೃಷ್ಟಿ, ನಮ್ಮ ಒಂದು ವಿಚಾರಗಳು ಪಾಸಿಟಿವ್ ಆಗಿರಬೇಕು. ಬಾಬಾ ಇವತ್ತಿನ ಒಂದು ಅವ್ಯಕ್ತವಾಣಿಯಲ್ಲೂ ಹೇಳಿದ್ದಾರೆ ಅಲ್ವಾ, ನೆಗೆಟಿವ್ ಅನ್ನ ಪಾಸಿಟಿವ್ ಅಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು. ಅವರು ಕೆಟ್ಟದಾಗೆ ಹೇಳಿದ್ರು, ಕೆಟ್ಟದಾಗೆ ನಡ್ಕೊಂಡ್ರು, ನಾವದನ್ನು ಪಾಸಿಟಿವ್ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಅದು ನಮಗಾಗ ಆ ನೆಗೆಟಿವ್ ನಮಗೆ ಅದರ ಪ್ರಭಾವ ಬೀಳೋದಿಲ್ಲ. ಯಾಕಂದ್ರೆ ನಾವು ಯೋಚನೆ ಮಾಡ್ತಾ ಇರೋದು, ನಾವು ನೋಡ್ತಾ ಇರೋ ದೃಷ್ಟಿ ಪಾಸಿಟಿವ್ ಆಗಿದೆ ಅಂದ್ರೆ ಅದು ಪಾಸಿಟಿವ್ ಆಗೇ ಇರುತ್ತೆ. ಆ ನೆಗೆಟಿವಿಟಿಯನ್ನ ಪಾಸಿಟಿವಿಟಿ ಅನ್ನುವಂಥದ್ದು ತಡೆಯುತ್ತೆ. ನಮ್ಮ ಕೈಯಲ್ಲೇ ಇದೆ ಎಲ್ಲವೂ ಸಹ. ಯಾರೇ ಇರ್ಬೋದು, ನಾವು ಎಷ್ಟು ಅವ್ರ ಬಗ್ಗೆ ನೆಗೆಟಿವ್ ಆಗಿ ನಾವು ಮಾತಾಡ್ತೀವಿ, ಅಷ್ಟು ನಾವು ಅವ್ರನ್ನ ಇನ್ನೂ ಆ ರೀತಿ ನಾವು ತಯಾರು ಮಾಡ್ತಿದ್ದೀವಿ ಅಂತ ಅರ್ಥ. ಪಾಸಿಟಿವ್ ಆಗಿ ಅವರಲ್ಲಿ ಪರಿವರ್ತನೆ ಬರಬೇಕಾ, ಅದೇ ರೀತಿನೇ ನಾವು ನೋಡಬೇಕು, ಅದೇ ರೀತಿನೇ ನಾವು ಮಾತಾಡಬೇಕು, ಅದೇ ರೀತಿನೇ ನಾವು ಅವ್ರ ಬಗ್ಗೆ ಸಂಕಲ್ಪಗಳನ್ನು, ಆ ದೃಷ್ಟಿಯನ್ನು ಸಹ ನಾವು ಇಟ್ಕೋಬೇಕಾಗತ್ತೆ. ಅವರ ದೃಷ್ಟಿ ನಮ್ಮ ಬಗ್ಗೆ ಯಾವ ರೀತಿ ಇದೆ ಅನ್ನೋದಕ್ಕಿಂತ ನಮ್ಮ ದೃಷ್ಟಿ ಅವ್ರ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ಇಂಪಾರ್ಟೆಂಟು. ಅದೇ ಅವರನ್ನು ಚೇಂಜ್ ಮಾಡುತ್ತೆ, ಅದೇ ಅವರಿಗೆ ಶಿಕ್ಷಣವನ್ನು ಕೊಡುತ್ತೆ. ನೀವು ಬಾಯಲ್ಲಿ ಹೇಳುವಂಥದ್ದಲ್ಲ,
ಬಾಯಲ್ಲಿ ಹೇಳಿ ನೀವು ಶಿಕ್ಷಣವನ್ನು ಕೊಡುವಂಥದ್ದಲ್ಲ, ಪರಿವರ್ತನೆ ಮಾಡುವಂಥದ್ದಲ್ಲ. ನಮ್ಮ ಒಂದು ಸಂಕಲ್ಪ, ದೃಷ್ಟಿ, ನಮ್ಮ ಒಂದು ವಿಚಾರಗಳ ಒಂದು ವೈಬ್ರೇಷನ್ನೇ ಅವರನ್ನು ಪರಿವರ್ತನೆ ಮಾಡುತ್ತೆ. ಅದು ಮಕ್ಕಳಿರ್ಬೋದು, ದೊಡ್ಡೋರಿರ್ಬೋದು, ಅದು ಯಾರೇ ಇರ್ಬೋದು ಸಹ. ಅಲ್ಲಿ ಆತ್ಮದ ಸ್ಮೃತಿ, ಬಾಬಾ ಸ್ಮೃತಿ ಅಲ್ಲಿರ್ತಾ ನಾವು ಸಂಕಲ್ಪಗಳನ್ನು ನಾವು ಮಾಡಬೇಕಾಗತ್ತೆ. ಅವರನ್ನು ಆತ್ಮ ಅಂತ ನೋಡ್ತಾ ಶುಭ ಭಾವನೆಯನ್ನೇ ಇಡಬೇಕಾಗತ್ತೆ. ಅವ್ರ ಬಗ್ಗೆ ಶುಭ ಸಂಕಲ್ಪಗಳನ್ನೇ ಮಾಡಬೇಕಾಗತ್ತೆ. ಯಾವ ರೀತಿ ಸಂಕಲ್ಪನೋ ಅಲ್ವಾ, ಸಂಕಲ್ಪ, ದೃಷ್ಟಿ, ಅದರಂತೆಯೇ ಸೃಷ್ಟಿ ತಯಾರಾಗತ್ತೆ. ನಮ್ದು ಯಾವ ರೀತಿ ದೃಷ್ಟಿ ಇದೆ, ಯಾವ ರೀತಿ ಸಂಕಲ್ಪ ಮಾಡ್ತೀವಿ, ಅದರಂತೆಯೇ ನಮ್ಗೆ ಸೃಷ್ಟಿ ಕಾಣತ್ತೆ. ದೇಹ ಅಂತ ತಿಳ್ಕೊಂಡಾಗ, ದೇಹ ಅಂತ ನೋಡಿದಾಗ, ಲೌಕಿಕ ಸಂಬಂಧದ ಒಂದು ರೂಪದಲ್ಲಿ ನಾವು ನೋಡಿದಾಗ ಪರಿವರ್ತನೆ ಕಷ್ಟ ಹಂಗೆ ಆಗತ್ತೆ. ಈಸಿ ಅಂತೂ ಅಲ್ವೇ ಅಲ್ಲ. ಹೇಳಿದ್ರು ಕೇಳಲ್ಲ, ದೇಹ ಅಂತ ನೋಡಿ ಹೇಳಿದ್ರು ಕೇಳಲ್ಲ, ಯೋಚನೆ ಮಾಡಿದ್ರು ಸಹ ಅವ್ರು ಕೇಳೋದಿಲ್ಲ. ಆತ್ಮ ಅಂತ ತಿಳಿದು ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ಅವರೂ ಸಹ ಪರಮಾತ್ಮನ ಸಂತಾನ, ನನ್ನ ಸಹೋದರ ಆತ್ಮ. ಆತ್ಮದ ಸ್ವಧರ್ಮ, ನಿಜವಾದ ಗುಣ ಸಂಸ್ಕಾರನೇ ಇದು. ಶಾಂತಿ, ಪ್ರೀತಿ, ಸುಖ, ಆನಂದ. ಈ ರೀತಿ ನಾವು ನೋಡಿದಾಗ ಅವರಲ್ಲಿ ಪರಿವರ್ತನೆ ಬರುತ್ತೆ. ದೇಹ ಅಂತ ನೋಡ್ತೀವಿ, ಅವರು ನಮಗೆ ಈ ಸಂಬಂಧ ಆಗಿದ್ದಾರೆ, ಅವ್ರು ನಮಗೆ ಈ ರೀತಿ ಆ ರೀತಿ, ಯಾವುದೇ ಒಂದು ಸಂಬಂಧದ ರೂಪದಲ್ಲಿ ನೋಡಬಾರ್ದು. ದೇಹದ ಸಂಬಂಧದ ರೂಪದಲ್ಲಿ ಕೇವಲ ಆತ್ಮಿಕವಾಗಿ ಪರಮಾತ್ಮನ ಸ್ಮೃತಿಯಲ್ಲಿದ್ದ ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ. ಮತ್ತೆ ಆ ದೃಢ ಸಂಕಲ್ಪ ಮಾಡ್ತಾ ನನ್ನಿಂದ ಯಾವತ್ತು ಈ ಸಂಕಲ್ಪ ಮಾಡಬೇಕು, ನನ್ನಿಂದ ಯಾವತ್ತು ಇತರರಿಗೆ ಕೇವಲ ಅದು ಮನಸ್ಸಿಂದ ಆಗಲಿ, ಸಂಕಲ್ಪಗಳಿಂದ ಆಗಲಿ, ದೃಷ್ಟಿಯಿಂದ ಆಗಲಿ, ವೃತ್ತಿಯಿಂದ ಆಗಲಿ, ಮಾತಿಂದ ಆಗಲಿ, ಕರ್ಮದಿಂದ ಆಗಲಿ, ಇಡೀ ವಿಶ್ವಕ್ಕೆ, ಆತ್ಮಗಳಿಗೆ, ಪ್ರಕೃತಿಗೆ ಕೇವಲ ಶಾಂತಿ, ಸುಖ, ಪ್ರೀತಿ ಇದನ್ನೇ ಕೊಡುವಂತ ಆತ್ಮ ನಾನು. ದುಃಖ ಇರ್ಬೋದು, ಇತರ ವಿಕಾರಗಳ ವೈಬ್ರೇಷನ್ ಕೊಡುವಂತ ಆತ್ಮ ಅಲ್ಲ ನಾನು. ಸದಾ ಖುಷಿ, ಪ್ರೀತಿಯನ್ನ ಹಂಚುವಂತ, ಕೊಡುವಂತಹ ಆತ್ಮ ನಾನು. ಆ ಸಂಕಲ್ಪ ಮಾಡಬೇಕು ನಾವು. ಸದಾ ನಮ್ಮಿಂದ ಅದೇ ಹೋಗ್ಬೇಕು ಇತರರಿಗೆ. ನೆಗೆಟಿವ್ ಆಗಿ ಯೋಚನೆ. ಒಂದ್ಸರಿ ನೀವು ದೃಢ ಸಂಕಲ್ಪ ಮಾಡಿದ್ರಿ, ಮಲಗೋಗಿಂತ ಮುಂಚೆ ನಾವು 5 ನಿಮಿಷ ಯೋಗ ಮಾಡಿದ್ವಿ, ಮತ್ತೆ ಮಲಗಿದ್ದಾಯ್ತು, ನಿದ್ದೆ ಮಾಡ್ಬಿಟ್ವಿ, ಬೆಳಿಗ್ಗೆ ಎದ್ವಿ, ಮತ್ತೆ ಅದೇ ರೀತಿ ಯೋಚನೆ ಅವ್ರ ಬಗ್ಗೆ. ಪರಿವರ್ತನೆ ಬರೋದಿಲ್ಲ ಪರಿವರ್ತನೆ. ನಾನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಏನ್ ಸಂಕಲ್ಪ ಮಾಡಿದೆ, ಈಗ ನಾನು ಏನ್ ಸಂಕಲ್ಪ ಮಾಡ್ತಾ ಇದ್ದೀನಿ, ಯಾವುದ್ರ ಪರ್ಸೆಂಟೇಜ್ ಜಾಸ್ತಿ ಇದೆ, ನೆಗೆಟಿವ್ ಜಾಸ್ತಿ ಇದೆಯಾ, ಪಾಸಿಟಿವ್ ಜಾಸ್ತಿ ಇದೆಯಾ, ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಅದು ಅವ್ರು ಹೇಗೆ ಅವರಲ್ಲಿ ಆ ಥರ ಸಂಸ್ಕಾರ ಇದೆ ಅಂದ್ರೆ ಅದು ಹಿಂದಿನ ಜನ್ಮದ್ದು, ಅದು ದೇಹದ್ದು. ಆದ್ರೆ ಅವರು ಆತ್ಮ, ಹಿಂದಿನ ಜನ್ಮದಿಂದ ತಗೊಂಡ್ಬಂದಿದ್ದಾರೆ, ಹೊತ್ಕೊಂಡ್ಬಂದಿದ್ದಾರೆ. ಆದ್ರೆ ಅವ್ರೀಗ ದೇಹ ಅಲ್ಲ, ಅದು ದೇಹದ ಸಂಸ್ಕಾರ ಹೊತ್ಕೊಂಡ್ಬಂದಿದ್ದಾರೆ. ಆದ್ರೆ ಈಗ ಅವರು ದೇಹ ಅಲ್ಲ, ಅವರು ಆತ್ಮ ಆಗಿದ್ದಾರೆ, ನನ್ನ ಸಹೋದರ ಆತ್ಮ ಆಗಿದ್ದಾರೆ. ಅವರ ನಿಜವಾದ ಗುಣನೇ ಶಾಂತಿ, ಅವ್ರ ನಿಜವಾದ ಗುಣನೇ ಪ್ರೀತಿ. ಸದಾ ಅವರು ಪ್ರೀತಿ ಕೊಡುವಂತವ್ರೆ. ಕೇವಲ ನಮ್ಮ ಬಗ್ಗೆ ಸದಾ ನಮ್ಮಿಬ್ಬರ ಮಧ್ಯೆ ಕೇವಲ ಪ್ರೀತಿಯ ಸಂಬಂಧ, ಸ್ನೇಹದ ಸಂಬಂಧ, ಸಹಯೋಗದ ಸಂಬಂಧ ಇಷ್ಟೇ ಇದೆ. ಪಾಸಿಟಿವ್ ಸಂಬಂಧ, ಪಾಸಿಟಿವ್ ರಿಲೇಶನ್ಶಿಪ್ ಅಷ್ಟೇ ಇದೆ. ಅದೇ ರೀತಿ ನಾವು ನೋಡಬೇಕು. ಯೋಗದಲ್ಲಿ ಅಷ್ಟೇ ಅಲ್ಲ, ಅವ್ರು ನೋಡಿದಾಗೆಲ್ಲ ಅವ್ರ ಬಗ್ಗೆ
ನಾವು ಯೋಚನೆ ಮಾಡಿದಾಗೆಲ್ಲನೂ ಸಹ ನಾವು ಆ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಬೇಕು. ಆತ್ಮ ಅಂತಾನೆ ಅವ್ರ ಮನಸ್ಸಿಗೆ ಸಂಕಲ್ಪ ಬಂತು ಅಂದ ತಕ್ಷಣನೇ ಆತ್ಮ ಆಗಿದ್ದಾರೆ ಅವರು, ಭಗವಂತನ ಸಂತಾನ ಅವರು. ಲೆಕ್ಕಾಚಾರನ ಸಮಾಪ್ತಿ ಆಗತ್ತೆ, ಅವರಲ್ಲಿ ಪರಿವರ್ತನೆನೂ ಸಹ ಬರುತ್ತೆ ಕೂಡ, ಸಂಬಂಧ ಗಟ್ಟಿ ಆಗತ್ತೆ, ಸಂಬಂಧ ಚೆನ್ನಾಗಿರುತ್ತೆ. ನಮ್ಮ ಕೈಯಲ್ಲೇ ಇದೆ. ದೇಹ ಅಂದ್ಕೊಂಡ್ರೆ ಯಾವುದೂ ಸಾಧ್ಯ ಇಲ್ಲ. ದೇಹ ಅಂದ್ಕೊಂಡ್ರೆ ಏನೋ ಹೇಳಿದ್ರು ಅಂತ ಒಂದು ಆ ಮಾತಿನ ಪ್ರಭಾವ ಒಂದು ಸ್ವಲ್ಪ ಮಟ್ಟಿಗೆ ಇರುತ್ತಷ್ಟೆ. ಆಮೇಲೆ ಮತ್ತೆ ಅದು ಯಾಕೆಂದ್ರೆ ಅದು ಆತ್ಮದಲ್ಲಿರೋ ಸಂಸ್ಕಾರ ಅಲ್ವಾ, ನೀವು ಮಾತಿಂದ ಹೇಳಿದ್ರೆ ಅದೇ ಪರಿವರ್ತನೆ ಆಗುತ್ತೆ. ಆತ್ಮದಲ್ಲಿರೋ ಸಂಸ್ಕಾರ ಆತ್ಮಿಕ ಸ್ಮೃತಿ ಸಂಕಲ್ಪ ದೃಷ್ಟಿಯಿಂದನೇ ಅದು ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆತ್ಮದಲ್ಲಿ ಪರಮಾತ್ಮನ ಶಕ್ತಿ ತುಂಬಿದ್ದಾಗ, ಬೇರೆ ಯಾವುದೇ ನೆಗೆಟಿವಿಟಿ ಇಲ್ಲದೆ ಇದ್ದಾಗ ಮನಸ್ಸಲ್ಲಿ ಬುದ್ಧಿಯಲ್ಲಿ ಪರಿವರ್ತನೆ ಆಗುತ್ತೆ. ಬಾಬಾ ಹೇಳ್ತಾರೆ ಅಲ್ವಾ, ಇಡೀ ವಿಶ್ವವನ್ನ ಪರಿವರ್ತನೆ ಮಾಡುವಂತವರು ನೀವು, ಇಡೀ ಪ್ರಕೃತಿಯನ್ನ ಪರಿವರ್ತನೆ ಮಾಡುವಂತವರು ನೀವು, ಒಂದು ಆತ್ಮವನ್ನ ಪರಿವರ್ತನೆ ಮಾಡಕ್ಕಾಗೋದಿಲ್ವಾ ಅಂತಾರೆ. ಆ ಶಕ್ತಿ ಇಲ್ವಾ? ನೀವು ಮಾಸ್ಟರ್ ಸರ್ವಶಕ್ತಿವಂತರು, ನೀವು ಸರ್ವಶಕ್ತಿವಂತನ ಸಂತಾನರು. ನೀವು ಹೇಳ್ತಾರೋ ಇಲ್ವೋ ಬಾಬಾ, ಎಲ್ಲವೂ ಸಾಧ್ಯ ಇದೆ. ದೇಹ ಅಂದ್ಕೊಂಡ್ರೆ ಅಸಾಧ್ಯನೇ, ಆತ್ಮ ಅಂದ್ಕೊಂಡ್ರೆ ನಾನು ಯಾರ ಸಂತಾನ, ಅವ್ರು ಯಾರಾಗಿದ್ದಾರೆ, ಆತ್ಮ ಅಂದ್ಕೊಂಡ್ರೆ ಆತ್ಮದ ಸ್ಮೃತಿಯಲ್ಲಿದ್ರೆ ಅದು ಸಾಧ್ಯ ಇದೆ. ಆ ಸಂಭವ ಕೂಡ ಸಂಭವ ಆಗುವಂಥದ್ದೇ ಈ ಸಮಯದಲ್ಲಿ. ಯಾಕೆ ಅಂದರೆ ನಮ್ಮ ಜೊತೆ ಪರಮಪಿತ ಪರಮಾತ್ಮ ಸರ್ವಶಕ್ತಿವಂತ ನಮ್ಮ ಜೊತೆ ಇದ್ದಾರೆ. ಅವರು ಕ್ಷಮಾ ಸಾಗರ, ನಾವು ಮಾಸ್ಟರ್ ಕ್ಷಮಾ ಸಾಗರರಲ್ವಾ. ಕ್ಷಮಿಸ್ರಿ ಅಂತ ಕೂಡ ಬಾಬಾ ಇವತ್ತಿನ ಮುರುಳಿಯಲ್ಲಿ ಹೇಳಿದ್ದಾರೆ ಅಲ್ವಾ. ಕ್ಷಮಿಸಬೇಕು, ನಾವು ಕ್ಷಮೆ ಕೇಳಬೇಕು, ಅವರನ್ನು ಕ್ಷಮಿಸಬೇಕು, ಶುಭ ಭಾವನೆ ಇಡಬೇಕು, ಶುಭ ಕಾಮನೆ ಇಡಬೇಕು, ಶುಭ ಸಂಕಲ್ಪ ಮಾಡಬೇಕು, ಆಶೀರ್ವಾದಗಳನ್ನು ಕೊಡಬೇಕು. ಇದೇ ತೀವ್ರ ಪುರುಷಾರ್ಥಕ್ಕೂ ಸಹ ಆಧಾರ ಆಗುತ್ತೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.